ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಮಂಗಳವಾರ. ಈಗ ಸ್ನಾನ ಮಾಡಿ ಬಂದೀನಿ. ಟೈಮ್ ಇನ್ನೂ 9 ಗಂಟೆ ಆಗಿದೆಯೋ ಇಲ್ವೋ ಡೌಟ್. ಸೊ ಇನ್ನೂ 9 ಆಗಿರೋದಿಲ್ಲ. ಇವತ್ತು ಆದಷ್ಟು ಬೇಗ ಸ್ನಾನ ಮಾಡಿ ಕೆಲಸ ಮುಗಿಸಿ ಪೂಜೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. 9 ಗಂಟೆ ಆಗಿದೆ. ಸೊ ಇನ್ನು ಈಗ ಪೂಜೆ ಶುರು ಮಾಡಬೇಕು. ಪೂಜೆ ಮಾಡಿಬಿಟ್ಟು ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನಕ್ಕೆ ಯಾಕೆ ಅಂತ ನಿಮಗೆ ಬಂದಮೇಲೆ ಹೇಳ್ತೀನಿ. ಬಿಕಾಸ್ ಈಗ ಟೈಮ್ ಆಗಿದೆ. ರಾಜೇಶು ಬರ್ತೀನಿ ಅಂದಿದ್ರು. ಸೊ ಅವ್ರು ಬಂದ ತಕ್ಷಣವೇ ಇವತ್ತು ಸ್ನಾನ ಮಾಡಿ ಅವರು ಕೂಡ ನನ್ನ ಜೊತೆ ಬರಬೇಕು. ನಾನು ಒಬ್ಬಳೇ ಹೋಗ್ತೀನಿ ಅಂದೆ. ಇಲ್ಲ, ನಾನು ಬರ್ತೀನಿ ಅಂತ ಹೇಳಿದ್ರು. ದೇವಸ್ಥಾನಕ್ಕೆ ಎಲ್ಲರೂ ಫ್ಯಾಮಿಲಿ ಹೋದರೆ ಒಳ್ಳೆಯದು. ಇವತ್ತು ಸಾನು ಇಲ್ಲ. ಸಾನುಗೆ ಎಕ್ಸಾಮ್ ನಡೀತಾ ಇರೋದ್ರಿಂದ ಅವಳು ಸ್ಕೂಲ್ಗೆ ಹೋಗಿದ್ದಾಳೆ. ಸೊ ಬನ್ನಿ ಸ್ನೇಹಿತರೆ, ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ದಿನ ಹೇಗಿರುತ್ತೆ ನೋಡೋಣ. ಸ್ನೇಹಿತರೆ, ರೆಡಿ ಆಯಿತು ಎಲ್ಲನೂ. ರಾಜೇಶ್ ದಿನ ರೆಡಿ ಆಗಿರಲಿಲ್ಲ. ಹಾಗಾಗಿ ಸೀರೆ ಉಟ್ಕೊಳ್ಳೋಣ ತಡಿನ, ಟೈಮ್ ಇದೆಯಲ್ಲ ಅಂದ್ಬಿಟ್ಟು ಸೀರೆ ಉಟ್ಕೊಂಡು ಬಂದೀಗ ಬಾಚ್ಕೊಳ್ತಾ ಇದ್ದೀನಿ. ಕೂದಲಿನ ಒಣಗಿಲ್ಲ, ಬಟ್ ಹೋಗಬೇಕಲ್ಲ, ಹಾಗೆ ಒಂದು ಕ್ಲಿಪ್ ಹಾಕ್ಕೊಂಡು ಹೊರಡ್ತೀನಿ. ಸೊ ಆಗಲೇ ಹೇಳಿದ್ನಲ್ವ ದೇವಸ್ಥಾನಕ್ಕೆ ಅಂತ. ಸೊ ಈಗ ರೆಡಿ ಟು ಗೋ. ಸೊ ದೇವಸ್ಥಾನಕ್ಕೆ ಬಂದಿದ್ದ ಕಾರಣ ಏನಪ್ಪ ಅಂದರೆ ನಾಗದೇವತೆಗೆ ಹಾಲು ಎರೆಯೋದಕ್ಕೆ. ಯಾಕಪ್ಪ ಈಗ ಹಬ್ಬ ಏನಿಲ್ಲ, ಏನಾದರೂ ಹರಕೆ ಮಾಡ್ಕೊಂಡಿದ್ನಾ ಅಂದರೆ ಆ ಥರ ಏನೂ ಇಲ್ಲ. ಆ್ಯಕ್ಚುಲಿ ನನಗೆ ಕನಸಲ್ಲಿ ಹಾವು ಕಾಣಿಸ್ತಾ ಇತ್ತು. ಸೊ ಒಂದು ಸಾರಿ ಕಾಣಿಸ್ತು, ಅದು ನಾನು ನೆಗ್ಲೆಕ್ಟ್ ಮಾಡಿದೆ. ಜಸ್ಟ್ 1 ಮಂತ್ ಬ್ಯಾಕ್ ಏನೋ ಆಯಿತಾ. ಆಮೇಲೆ ಇನ್ನು ಈ ಶನಿವಾರ ಭಾನುವಾರ ಏನೋ ಮತ್ತೆ ಕಾಣಿಸ್ಕೊಳ್ತು. ಅಮ್ಮನಿಗೆ ಹೇಳಿದೆ ಈ ಥರ. ಅದಕ್ಕೆ ಅವರು, ಇಲ್ಲ ನೀನು ಈ ಥರ ಕನಸಲ್ಲಿ ಬಂದರೆ ನೀನು ಹೋಗ್ಬಿಟ್ಟು ಹಾಲು ಎರೆದ್ಬಿಟ್ಟು ಬಾ ಅಂತ ಹೇಳಿದ್ರು. ಮಂಗಳವಾರ ಹೋಗು ಅಂತ ಹೇಳಿದ್ರು. ಅದಕ್ಕೆ ಮಂಗಳವಾರ ಬಂದಿದ್ದೀನಿ ಇವತ್ತು. ಯೂಶ್ವಲಿ ನಾವು ವರ್ಷಕ್ಕೊಂದ್ಸರಿ ಹಾಲು ಎರಿತೀವಿ, ಅಂದರೆ ನಾಗರ ಪಂಚಮಿ ದಿನ. ಹೋದ ವರ್ಷ ಎರಿಯೋಕ್ಕಾಗಿರಲಿಲ್ಲ. ಇಲ್ಲಿ ನಾವು ಮಾಡೋದಿಲ್ಲ. KR ನಗರದಲ್ಲಿ ಅಲ್ಲಿ ಹುತ್ತ ಇರುತ್ತಲ್ವ, ಅಲ್ಲಿ ಮಾಡೋದು. ಇಲ್ಲಿ ಹುತ್ತ ಸಿಗೋದಿಲ್ಲ, ಪ್ರತಿಮೆಗೆ ಮಾಡಬೇಕಲ್ಲ ಅಂಥೇಳಿ. ಆದರೆ ಈ ಸರಿ ಹಬ್ಬದ ದಿನ, ಗಣೇಶ ಹಬ್ಬದ ದಿನ ಕೂಡ ಮಾಡೋದಕ್ಕಾಗಿರಲಿಲ್ಲ. ಅದಕ್ಕೆ ಮಿಸ್ ಆಗೋಗಿತ್ತಲ್ಲ, ಅದಕ್ಕೆ ನೆನಪಿಸ್ತೇನೋ ಅಂದ್ಕೊಂಡು ನಾನು ಕೂಡ ಹೋಗಿ ಬರೋಣ ಒಂದು ಸಾರಿ, ದಿಸ್ ಇಸ್ ದ ರೈಟ್ ಟೈಮ್, ಇನ್ನು ಮಿಸ್ ಮಾಡಬಾರ್ದು ಅಂಥೇಳಿ ಹೋಗಿ ಬಂದೆ. ಸಾನುಗೆ ಎಕ್ಸಾಮ್ ನಡೀತಿದೆ, ಹಾಫ್ ಡೇ. ತುಂಬಾ ಹೆಕ್ಟೆಕ್ ಆಗಿಬಿಟ್ಟಿದೆ ಡೇಸ್. ಬೆಳಿಗ್ಗೆ ನೋಡಿ 9 ಗಂಟೆ ತನಕ ಎಲ್ಲ ಕೆಲಸ ಮುಗಿಸಿ ನಾನು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಬರೋ ತನಕನೇ 11 ಆಯಿತು. ಸೊ ಬಂದ ತಕ್ಷಣವೇ 10 ನಿಮಿಷದಲ್ಲಿ ತಿಂಡಿ ಮುಗಿಸಿದ್ದೀನಿ. ಡ್ರೆಸ್ ಕೂಡ ಚೇಂಜ್ ಮಾಡಿಲ್ಲ. 10 ನಿಮಿಷದಲ್ಲಿ ಮುಗಿಸ್ಬಿಟ್ಟು ಈಗ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಡುಗೆ ಮಾಡಿಟ್ಬಿಟ್ಟು ನಾನು ಹೋಗಬೇಕು. ಇಲ್ಲಾಂದರೆ ಬಂದ ಮೇಲೆ ಟೈಮೇ ಸಿಗೋದಿಲ್ಲ ಮಾಡೋದಕ್ಕೆ. ಸಾನುಗೆ ಓದಿಸೋದಿರುತ್ತೆ. ಆ್ಯಂಡ್ ಅವಳು ಕೂಡ ಬೆಳಿಗ್ಗೆ 7:15 ತಿಂದಿರ್ತಾಳೆ. ಹೊಟ್ಟೆ ಹಸಿ ಅಂತ ಶುರು ಹೇಳ್ತಾಳೆ. ಅದಕ್ಕೆ ಮಾಡಿಟ್ಬಿಟ್ಟೇ ಹೋಗ್ಬೇಕು ನಾನು. ಇವತ್ತು ಉಪ್ಪೆಸರು ಮಾಡ್ತಾಯಿದ್ದೀನಿ. ಅದಕ್ಕೆ ಚಟ್ನಿ ಕೂಡ ಇರಲಿಲ್ಲ. ಸೊ ಚಟ್ನಿನೂ ಮಾಡಬೇಕು. ಎಷ್ಟಾಗುತ್ತೋ ಅಷ್ಟು ಮಾಡಿ ಹೋಗೋಣ, ಬಂದಮೇಲೆ ಕಂಟಿನ್ಯೂ ಮಾಡೋಣ ಅಂಥೇಳಿ ಶುರು ಮಾಡಿದ್ದೀನಿ. ಹೀರೆಕಾಯಿ ಸಿಪ್ಪೆಯಿಂದ ಚಟ್ನಿ ಮಾಡ್ಬೋದು. ನೀವು ಮಾಡ್ತೀರಾ? ನೀವು ಹೇಗೆ ಮಾಡ್ತೀರಾ
ಕಮೆಂಟ್ ಮಾಡಿ ಹೇಳಿ. ಓಕೆ, ನಾನು ಕೂಡ ಮಾಡ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೆಕ್ಸ್ಟು ಮಾಡಿ ತೋರಿಸ್ತೀನಿ. ಇನ್ನೊಂದು ಕೆಂಪು ಸ್ನೇಹಿತರೆ, ಇವಾಗ ಬಂದೆ, ಇವಾಗ ಪುರ್ಸೊತ್ತಾಯ್ತು ನೋಡಿ ನಿಮ್ಮ ಜೊತೆ ಮಾತಾಡೋದಕ್ಕೆ. ಬೆಳಿಗ್ಗೆಯಿಂದ ನಾನು ಬ್ಯುಸಿನೇ. ಆಮೇಲೆ ಅಂದ್ಕೊಂಡ್ರು. ಹೆಂಗಿತ್ತು ಸಣ್ಣ ಎಕ್ಸಾಮ್? 1 ಮಾರ್ಕ್ಸ್ ಕಟ್ ಆಗ್ಬೋದು. ಅದು ಡೌಟ್ 50-50%. ವರ್ಡ್ಸ್ ಎಲ್ಲ ಕರೆಕ್ಟಾಗಿದೆಯಾ, ಏನಾದರೂ ಮಿಸ್ ಆಗಿದೆಯಾ ಅನ್ನೋ ಥರ ಅಲ್ವಾ. ಈಗ ಟೆಕ್ಸ್ಟ್ ಬುಕ್ ತೆಗೆದು ನೋಡೋಣ, ಗೊತ್ತಾಗುತ್ತೆ. ನೀನು ತೆಗೆದು ನೋಡಿಲ್ವಾ? ತೊಗೊಂಡೇ ಹೋಗಿರ್ಲಿಲ್ಲ ಅನ್ಸುತ್ತಲ್ಲ. ಸರಿ, ತೆಗೆದು ನೋಡೋಣ ಈಗ. ಸ್ನೇಹಿತರೆ, ಆಯಿತು. ದೊಡ್ಡ ಸೋಷಿಯಲ್ಲು ಮತ್ತು ಸೈನ್ಸು ಅವಳಿಗೆ ಸ್ವಲ್ಪ ಡಿಫಿಕಲ್ಟ್ ಅನ್ಸೋದು. ಅವಳಿಗೆ ಡಿಫಿಕಲ್ಟ್ ಅನ್ಸೋದು ಏನೋ ಗೊತ್ತಿಲ್ಲ. ಒಟ್ನಲ್ಲಿ ಮಾರ್ಕ್ಸ್ ಅಂತೂ ಅದು 2ರಲ್ಲೇ ಕಡಿಮೆ ಬರೋದು. ಇನ್ನೆಲ್ಲದರಲ್ಲೂ 28, 28.5, 29 ಹಂಗೆ ಬಂದಿರುತ್ತೆ. ಇದು 2ರಲ್ಲಂತೂ 4 ಮಾರ್ಕ್ಸ್ ತನಕ ಹೋಗಿರುತ್ತೆ. ಈ ಟೈಮ್ ಕಂಪ್ಯೂಟರ್ ಹಂಗೆ ಹೋಗೋದು. ಸೈನ್ಸ್ ಮತ್ತು SST ಚೆನ್ನಾಗಿ ಬಂದಿರುತ್ತೆ. ಯಾಕೆ ಹೇಳು ನೋಡೋಣ, ಹೇಳು. ಅವತ್ತಿಂದ ಓದ್ಕೊಂಡು ಬರ್ತಾ ಇದ್ದೀನಿ. ಆಮೇಲೆ ಕಂಪ್ಯೂಟರ್ ಯಾಕಂದ್ರೆ ಕಂಪ್ಯೂಟರ್ ಅವ್ರು ನಾನು ಓದಿಸಿರ್ಲಿಲ್ಲ ಮೊದಲಿಂದಾನು. ಅಷ್ಟೊಂದು ಸೀರಿಯಸ್ ಆಗಿ ನನಗೆ ಅದು ಓದಿಸ್ಬೇಕಂತ ನೆನಪೇ ಆಗಲಿಲ್ಲ. ಲಾಸ್ಟಲ್ಲೇನೋ ನಾನು ಓದು ಅಂತಿದ್ದು. ಸೋಷಿಯಲ್ಲು ಸೈನ್ಸ್ ಅಂತೂ ಎಕ್ಸಾಮ್ ನಾನು ಫುಲ್ ವೀಕ್, 1.5 ತಿಂಗಳಿಂದಾನು ಓದಿಸ್ತಾನೆ ಇದ್ದೀನಿ. ಯಾಕಂದ್ರೆ ಅದ್ರಲ್ಲಿ ಸ್ವಲ್ಪ ಫುಲ್ಲು ವೀಕ್ ಅಲ್ಲ, ಸ್ವಲ್ಪ ಅಂದರೆ ಅದು ಹೇಳಿದ್ನಲ್ಲ, 20 ಮಾರ್ಕ್ಸ್ಗೆ ಒಂದು 3-4 ಮಾರ್ಕ್ಸ್ ಅಂತೂ ಹೋಗೋ ಥರ ಮಾಡಿರ್ತಾಳೆ. ಅದೇನು ಅವಳು ಕಷ್ಟ ಅಂದ್ಕೊಂಡು ಓದೋದಿಲ್ಲ. ಅದಕ್ಕೆ ನೀನು ಓದ್ತಾನೆ ಇರು ಅಂತ ರಿಪೀಟ್. ಬಟ್ ಈ ಸರಿ ಅಂತೂ 1 or 2 ಅಷ್ಟೇ, ಜಾಸ್ತಿ ಹೋಗೋದಿಲ್ಲ. ಓಕೆ, ನಾಳೆ ಮ್ಯಾಥ್ ಕೂಡ ನಾನು ಒಂದು ಸಾರಿ ಫುಲ್ ರಿಪೀಟ್ ಮಾಡಿಸಿದ್ದೀನಿ. ಒಂದು ಸಾರಿ ಪ್ರತಿಯೊಂದು ಕ್ವೆಶ್ಚನ್ ಕೂಡ ನಾನು ಮಾಡಿಸಿದ್ದೀನಿ. ಬಟ್ ಇವತ್ತು ಮತ್ತೊಂದು ಸಾರಿ ಅದೇ ಥರ ಮಾಡಿಸ್ಬೇಕು. ಇವಳಿಗೆ ಕಷ್ಟ ಆಗೋದು ಯಾವುದೋ ಗೊತ್ತಾ? ವರ್ಡ್ ಪ್ರಾಬ್ಲಮ್ಸಲ್ಲಿ ಅದು ಅರ್ಥ ಮಾಡ್ಕೊಳ್ಳೋದೇ ತಪ್ಪು ಮಾಡಿಬಿಡ್ತಾಳೆ. ಇದು ಮಲ್ಟಿಪ್ಲೈ ಮಾಡಬೇಕಾ, ಅಡಿಷನ್ ಮಾಡಬೇಕಾ, ಡಿವಿಷನ್ ಮಾಡಬೇಕಾ, ಕನ್ಫ್ಯೂಷನ್ ಮಾಡ್ಕೊಂಡು ಅಲ್ಲಿ ತಪ್ಪು ಮಾಡಿರ್ತಾಳೆ. ಸೊ ಅದನ್ನು ಇವತ್ತು ಕೂರಿಸ್ಕೊಂಡು ಮಾಡಿಸ್ಬೇಕು. ನಾನು ನೋಡ್ತೀವಿ. ಈಗ ನನಗೆ ಗೊತ್ತಿಲ್ಲ, ನೀನು ಮ್ಯಾಥ್ ನನಗೆ ಕಾನ್ಫಿಡೆನ್ಸ್ ಇಲ್ಲ ವರ್ಡ್ ಪ್ರಾಬ್ಲಮಲ್ಲಿ. ನೋ ಹಾಫ್ ಆನ್ ಅವರ್ ನನಗೆ ನಿನ್ನ ಲೆಕ್ಕನೇ ಇಲ್ಲ. ನಿಂದು ಹಾಫ್ ಆನ್ ಅವರ್ ಅಂತ 40 ಮಿನಿಟ್ಸ್ 50 ಮಿನಿಟ್ಸ್ ಆದರೂ ಸುಮ್ಮನೆ ಇರ್ತಾಳೆ. ಈಗ ಊಟ ಮಾಡಬೇಕಾದ್ರೆ ನೋಡುವಂತೆ. ಇವಾಗ ಕುಡ್ದಿಲ್ವಾ ಎಳ್ನೀರು? ಹೊಟ್ಟೆ ತುಂಬಿತೇನೆ? ನನಗೆ ಗೊತ್ತಿಲ್ಲ. ಈಗ ಸರಿ ಸ್ನೇಹಿತರೆ, ಈಗ ಸ್ವಲ್ಪ ಹೊತ್ತು ಬೇಗ ಡ್ರೆಸ್ ಚೇಂಜ್ ಮಾಡಿ ಒಂದು ಚಾಪ್ಟರ್ ಆದರೂ ಮುಗಿಸು, ಆಮೇಲೆ ನೋಡುವಂತೆ. ನಿಮಗೆ ಪೂಸಿ ಹೊಡಿಬೇಕು, ಬೇಗ ಬಾ. ಸರಿ ಸ್ನೇಹಿತರೆ, ಈಗ ಮತ್ತೆ ನಾವು ಓದಿಸೋದು ಕೂರಿಸ್ಬೇಕು. ಅನ್ನ ಮಾಡಿಲ್ಲ ನಾನು, ಅನ್ನ ಮಾಡಬೇಕೀಗ ಹೋಗ್ಬಿಟ್ಟು. ಸೊ ಭಾರಿ ಏನಂತಾರೆ, ತುಂಬಾ ಬ್ಯಾಕ್ ಟು ಬ್ಯಾಕ್ ಕೆಲಸ ಆಗ್ಬಿಟ್ಟಿದೆ. ಯಾವ ಕೆಲಸ ಮಾಡಬೇಕು, ಮತ್ತೆ ಸಾನು ಜೊತೆ ಕುತ್ಕೊಳ್ಬೇಕು. ಈ ಬಿಸಿಲ್ಗೋ ನಿದ್ದೆ ಬಂದಂಗೆ ಆಗುತ್ತೆ. ನಿದ್ದೆ ಬಂದರೆ ಮತ್ತೆ ಮಲ್ಕೋಬೇಕು, ಇಲ್ಲಾಂದರೆ ತಲೆನೋವು ಶುರು ಆಗುತ್ತೆ. ಈ ಥರ ಆಗ್ಬಿಟ್ಟು ನನಗೆ ಕರೆಕ್ಟಾಗಿ ಕಂಟಿನ್ಯೂಸ್ ಆಗಿ ವ್ಲಾಗೇ ಮಾಡೋಕ್ಕಾಗ್ತಾಯಿಲ್ಲ. ಇದೇನು ರುಟೀನೇ ಸೆಟ್ ಆಗ್ತಾ ಇಲ್ವಲ್ಲ ಅಂತ ಅನ್ನಿಸ್ಬಿಟ್ಟಿದೆ. ಇನ್ನೊಂದು ಎಕ್ಸಾಮ್ ಮುಗಿಯೋ ತನಕ ಹಿಂಗೆ ರಾಜೇಶ್ ಹೇಳ್ತಾ ಇದ್ರು, ಎಕ್ಸಾಮ್ ಮುಗಿಯೋ ತನಕ ಕಣೋ ಅಷ್ಟು ಕಷ್ಟಪಟ್ಟಿದೆ, ಇನ್ನೊಂದು ವಾರ ಕಷ್ಟಪಟ್ಬಿಡು, ಆಮೇಲೆ ನೋಡು ಫುಲ್ ಫ್ರೀ ಅಂತ ಹೇಳ್ತಿದ್ದೆ. ಇಬ್ಬರಿಗೂ ಅನ್ವಯ ಆಗುತ್ತೆ. ನಾನು ಓದಿಸಿ ಸಾಕಾಗಿದೆ. ಅಮ್ಮ ಲಾಸ್ಟ್ ಇಯರ್ ಏನೋ ಡ್ಯಾನ್ಸ್ ಮಾಡ್ತಾ ಇತ್ತು ನನ್ನ ಎಕ್ಸಾಮ್ಸ್ ಮುಗೀತಂತ. ಮತ್ತೆ ಎಷ್ಟು ಖುಷಿ ಆಗುತ್ತೆ, ಎಷ್ಟು ಫ್ರೀ ಫೀಲ್ ಆಗುತ್ತೆ ಅಲ್ವಾ? ಎಕ್ಸ್ಪೆಷಲಿ ಮಕ್ಕಳಿಗೆ ಎಷ್ಟು ಫೀಲ್ ಆಗುತ್ತೋ ಫ್ರೀ, ನನಗೂ ಅಷ್ಟೇ ಫ್ರೀ ಫೀಲ್ ಆಗುತ್ತೆ. ಸಾನುಗೆ ಒಂದು ಚಾಪ್ಟರ್ ಓದಿಸ್ಬಿಟ್ಟು ಈಗ ನಾನು ಬ್ರೇಕ್ ತೊಗೊಂಡಿದ್ದೀನಿ. ಅವಳಿಗೂ ಬ್ರೇಕ್ ಕೊಟ್ಟಿದ್ದೀನಿ. ಅವಳೀಗ ಊಟ ಮಾಡ್ತಾ ಟಿ ವಿ ನೋಡ್ತಾಳೆ ಸ್ವಲ್ಪ ಹೊತ್ತು. ನಾನು ಈಗಲೇ ಏನು ಊಟ ಮಾಡೋದಿಲ್ಲ, ಆಮೇಲೆ ಊಟ ಮಾಡ್ತೀನಿ. ಅದಕ್ಕೆ ಈ ಬ್ರೇಕಲ್ಲಿ ಏನಾದರೂ ಯೂಟಿಲೈಸ್ ಮಾಡ್ಕೊಳ್ಬೇಕಲ್ಲ, ಅದಕ್ಕೆ ನಾಳೆ ತಿಂಡಿಗೆ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ.
ಹೇಳಮ್ಮ ಎಷ್ಟು ಅಂತ. ಫೀಸ್ ಜಾಸ್ತಿ ಆಗಿದೆ ಸ್ಕೂಲ್ದು ಅಂತ ಹೇಳ್ಬಿಟ್ಟು ಮೆಸೇಜ್ ನೋಡ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದೆ ಶಾಕಿಂಗ್ ಆಗಿ. ಹೇಳು ಹೇಳು, ಎಷ್ಟಿದ್ರು ಕಟ್ಟಲೇಬೇಕು ನಾವು. ಇವತ್ತು ಸ್ಕೂಲಿಂದ ಒಂದು ಆ್ಯಪ್ಗೆ ಮೆಸೇಜ್ ಬಂದಿತ್ತು. ಅದರಲ್ಲಿ ಫೀಸ್ ಡೀಟೇಲ್ಸು, ಹಾಗೆ ಸ್ಕೂಲ್ ಯಾವಾಗ ಕ್ಲೋಸ್ ಆಗುತ್ತೆ, ವರ್ಕಿಂಗ್ ಡೇ, ಲಾಸ್ಟ್ ವರ್ಕಿಂಗ್ ಡೇ, ಮತ್ತು ಸ್ಟಾರ್ಟಿಂಗ್ ಯಾವಾಗ ನೆಕ್ಸ್ಟು, ಅದೆಲ್ಲನೂ ಕೂಡ ಇನ್ಫಾರ್ಮೇಷನ್ ಬಂದಿತ್ತು. ನಾವು ನೆನ್ನೆ ತಾನೇ ಮಾತಾಡ್ಕೊಂಡ್ವಿ. ನಾನು ಸ್ಕೂಲಲ್ಲಿ ಇನ್ನು ಫೀಸೇ ಹೇಳಿಲ್ವಲ್ಲ, ಯಾವಾಗ ಕಟ್ಟೋದು, ಎಷ್ಟಿರ್ಬೋದು, ಎಷ್ಟು ಹೈಕ್ ಮಾಡ್ಬೋದು ಈ ಸಾರಿ, ಬೇರೆ ಬೇರೆ ಬ್ರ್ಯಾಂಚಸ್ಸಲ್ಲೆಲ್ಲ ಎಷ್ಟೆಷ್ಟಿದೆ ಅಂತ ಮಾತಾಡ್ಕೊಂಡು ಬರ್ತಾ ಇದ್ವಿ. ನೋಡಿದ್ರೆ ಇವತ್ತು ಆ ಮೆಸೇಜ್ ಬಂದಿತ್ತು. ಸೊ ಅದಕ್ಕೆ ರಾಜೇಶಿಗೆ ಬಂದು ಹೇಳಿದೆ, ಈ ಥರ ಬಂದಿದೆಯಪ್ಪ ಅಂತ ಹೇಳಿಬಿಟ್ಟು. ಅದಕ್ಕೆ ಅವರು ಹೇಳು ಹೇಳು ಅಂತ ಇದ್ರು. ಈಗ ಸಾನುಗೂ ಬ್ರೇಕ್ ಕೊಟ್ಬಿಟ್ಟು ನಾನು ಕೂಡ ಬ್ರೇಕ್ ತೊಗೊಂಡು ಕಿಚನಿಗೆ ಬಂದಿದ್ದೀನಿ. ನಾಳೆ ತಿಂಡಿಗೆ ಪ್ರಿಪ್ರೇಷನ್ ಮಾಡೋಣ ಅಂಥೇಳಿ. ಸೊ ನಾಳೆಗೆ ನಾನು ಮೆಂತೆ ಬಾತ್ ಮಾಡೋಣ ಅಂತಿದ್ದೀನಿ. ಅದಕ್ಕೆ ಗೊಜ್ಜು ಮಾಡ್ಕೊಳ್ತಾ ಇದ್ದೀನಿ. ಮೆಂತೆ ಪಲಾವ್ ಬೇರೆ ಥರ ಮಾಡೋದು, ಇದು ಮೆಂತೆದು ಗೊಜ್ಜು ಮಾಡಿ ಇಟ್ಕೊಳ್ತೀನಿ. ಸೊ ಅದಕ್ಕೆ ಈರುಳ್ಳಿ ಫ್ರೈ ಮಾಡ್ತಾ ಇದ್ದೀನಿ. ಈ ಕಡೆ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಒಂದು ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಅದು ಹೆಚ್ಚು ಕಡಿಮೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಫ್ಲೇವರ್ ಅದು ಆ್ಯಡ್ ಮಾಡುತ್ತೆ ಅಷ್ಟೇ. ಸೊ ಅದನ್ನು ತರ್ತರಿಯಾಗಿ ರುಬ್ಕೊಂಡು ಈರುಳ್ಳಿ ಫ್ರೈ ಆದಮೇಲೆ ಅದಕ್ಕೆ ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋ ತನಕ, ಅಂದರೆ ಒಂದು 10-20 ಸೆಕೆಂಡ್ಸ್ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಹಸಿ ವಾಸನೆ ಕಡಿಮೆ ಆದಮೇಲೆ ಅದಕ್ಕೆ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ತೀನಿ. ಈ ಮೆಂತ್ಯ ಸೊಪ್ಪು ಫ್ರೈ ಮಾಡಬೇಕಾದ್ರೆ ಅಂದರೆ ಜಸ್ಟ್ ಸಾಟೆ ಮಾಡೋದಷ್ಟೇ. ಎಣ್ಣೆ ಇರುತ್ತಲ್ವ, ಇದು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗತ್ತೆ. ಇದನ್ನು ಮುಚ್ಚಬಾರ್ದು, ಮುಚ್ಚಿ ಬಿಟ್ಟರೆ ನೀರು ಬಿಟ್ಕೊಳತ್ತೆ. ನೀರು ಬಿಟ್ಕೊಂಡಾಗ ಅದು ಟೇಸ್ಟ್ ಚೇಂಜ್ ಆಗುತ್ತೆ, ತುಂಬಾ ಕಹಿ ಅನಿಸುತ್ತೆ. ಆ್ಯಂಡ್ ಅದು ಡ್ರೈ ಮಾಡೋದು ಕೂಡ ತುಂಬ ಟೈಮ್ ಹಿಡಿಸುತ್ತೆ ಆ್ಯಂಡ್ ಟೆಕ್ಸ್ಚರ್ ಚೇಂಜ್ ಆಗುತ್ತೆ. ಆದಷ್ಟು ಇದನ್ನು ಸಣ್ಣ ಮಾಡಿ ಬಿಡ್ಬೋದು, ಅಥವಾ ಮೀಡಿಯಮ್ ಫ್ಲೇಮಲ್ಲೇ ಕೈ ಆಡಿಸ್ತಾ ಇದನ್ನು ಸಾಟೆ ಮಾಡ್ಕೊಳ್ಬೇಕು. ಇದಕ್ಕೆ ಉಪ್ಪು ಸೇರಿಸ್ತಾ ಇದ್ದೀನಿ, ಹಾಗೆ ಸ್ವಲ್ಪ ಅರಿಶಿನದ ಪುಡಿ ಸೇರಿಸ್ತಾ ಇದ್ದೀನಿ. ಸೊ ಇಷ್ಟನ್ನು ನಾವೀಗ ಸಣ್ಣ ಉರಿ ಅಥವಾ ಮೀಡಿಯಮ್ ಫ್ಲೇಮ್ ಮಾಡ್ಕೊಂಡೇ ಇದು ಸ್ವಲ್ಪ ಡ್ರೈ ಆಗಬೇಕು. ನೀರು ಚೂರು ಬಿಡುತ್ತೆ, ಆಮೇಲೆ ಇದು ಮತ್ತೆ ಕಡಿಮೆ ಆಗುತ್ತೆ. ಸ್ವಲ್ಪ ತಿಂದು ನೋಡಿದ್ರೆ ನಿಮಗೆ ಕಹಿ ಅನಿಸಿದ್ರೆ ಇದನ್ನು ಇನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ನೋಡಿ ಹೇಗೆ ಕಲರ್ ಚೇಂಜ್ ಆಗಿದೆ, ಟೆಕ್ಸ್ಚರ್ ಚೇಂಜ್ ಆಗಿದೆ, ಸೊಪ್ಪು ಎಲ್ಲನೂ ಕೂಡ ಎಣ್ಣೆಯಲ್ಲೇ ಫ್ರೈ ಆಗಿ ಹೇಗಾಗಿದೆ ಅಲ್ವಾ. ಸೊ ಇದು ಈಗ ರೆಡಿ. ಇದನ್ನು ನಾನು ನಾಳೆಗೆ ಅಂದ್ಬಿಟ್ಟು ಇವತ್ತೇ ಮಾಡಿಟ್ಕೊಳ್ತಾ ಇದ್ದೀನಿ. ಒಂದು 2-3 ದಿನ ಇಟ್ಕೊಳ್ಬೋದು ಫ್ರಿಜ್ಜಲ್ಲಿ, ಮೊದಲೇ ಮಾಡಿ. ಈಗ ಮತ್ತೆ ಬ್ರೇಕ್ ತೊಗೊಂಡಿದ್ದೀನಿ. 1 ಅವರ್ 1 ಚಾಪ್ಟರ್ ಮುಗಿಸೋದಕ್ಕೆ ಆಗಿದ್ದು. ಒಂದೊಂದನ್ನು ಮಾಡಿಸ್ಬೇಕಲ್ಲ, ಅವ್ಳಿಗೇನಾದರೂ ಅರ್ಥ ಆಗಿಲ್ಲ ಅಂದರೆ ಅದನ್ನು ಮತ್ತೆ ಎಕ್ಸ್ಪ್ಲೇನ್ ಮಾಡಬೇಕು. ಮೊದಲೇ ಮಾಡಿದ್ದೆ, ಬಟ್ ಕೆಲವೊಂದು ಪಾಯಿಂಟ್ಸ್ ಮರ್ತುಬಿಟ್ಟಿರ್ತಾಳಲ್ಲ, ಅದನ್ನು ನೆನಪಿಸ್ಕೊಂಡು ಅವಳಿಗೆ ಮಾಡಿಸಿ ಎಲ್ಲನೂ 1 ಅವರ್ ಆದಮೇಲೆ ಮತ್ತೆ ಈಗ ಅವಳಿಗೆ ಒಂದು ಹಾಫ್ ಆನ್ ಅವರ್ ಗ್ಯಾಪ್ ಕೊಟ್ಬಿಟ್ಟು ನಾನು ನನ್ನ ಕೆಲಸ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ. ನೆನ್ನೆ ರಾತ್ರಿ ಡಿಶ್ ವಾಷರ್ಗೆ ಹಾಕಬೇಕಿತ್ತು, ಬಟ್ ಕಡಿಮೆ ಇತ್ತಲ್ಲ ಅಂದ್ಬಿಟ್ಟು ಹಾಕಿರಲಿಲ್ಲ. ಬೆಳಿಗ್ಗೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಬೆಳಿಗ್ಗೆ ಅಂತೂ ಆಗಲೇ ಇಲ್ಲ, ಬ್ಯಾಕ್ ಟು ಬ್ಯಾಕ್ ಕೆಲಸ ಆಗೋಯ್ತು. ಅದಕ್ಕೆ ಈಗ ಊಟ ಮಾಡಿದ್ಮೇಲೆ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಟೈಮ್ ಈಗ 6:15-6:30 ಆಗಿರ್ಬೋದು. ನೋಡೂ ಇಲ್ಲ, ನಾನು ಇಷ್ಟೊತ್ತು ಓದಿಸ್ತಾನೇ ಇದ್ದೆ. 6:20 ಅಂತೆ. ಓಕೆ, ಇವತ್ತು ಪೋರ್ಷನ್ಸ್ ತುಂಬ ಇದೆ. ಸಾನುಗೆ ಬಂದಾಗಲಿಂದ ಹಾಫ್ ಆನ್ ಅವರ್ ಟಿ ವಿ ನೋಡಿದಾಳೆ ಅಷ್ಟೇ. ಎವ್ರಿ ಡೇ ಏನು ಮಾಡ್ತಾಯಿದ್ದೆ, 4-5 ಚಾಪ್ಟರ್ಸ್ ಇರ್ತಾ ಇತ್ತು. ತುಂಬಾ ರಿವಿಷನ್ ಆಗಿತ್ತಲ್ಲ, ಒಂದು ಅರ್ಧ ಗಂಟೆಯಲ್ಲೇ ಮುಗ್ದೋಗ್ತಾಯಿತ್ತು ಒಂದೊಂದು ಚಾಪ್ಟರು. ಇವತ್ತು ಮ್ಯಾಥು ಒಂದೊಂದೂ ಮಾಡಿಸ್ತಾ ಇದ್ದೀನಿ, ಯಾಕಂದರೆ ಟೆಕ್ನಿಕ್ ಗೊತ್ತಿದ್ರೆ ಒಳ್ಳೆಯದು, ಮರ್ತೋಗುತ್ತೆ ಅಂತ ಹೇಳಿಬಿಟ್ಟು. ಹಾಗಾಗಿ ತುಂಬ ಹೊತ್ತು ತೊಗೊಳ್ತಾ ಇದೆ. ಇನ್ನು 3 ಚಾಪ್ಟರ್ಸ್ ಇದೆ ಆ್ಯಂಡ್ ವರ್ಡ್ ಪ್ರಾಬ್ಲಮ್ಸ್ ಎಲ್ಲ ಇದೆ ಎಲ್ಲ ಚಾಪ್ಟರ್ದು. ಸೊ ಟೋಟಲಿ ಈಗ 3 to 4 ಏನೋ ಮುಗಿಸಿದ್ದೀನಿ, ಇನ್ನೂ 3 ಇದೆ. ಹಾಗಾಗಿ ಸಾನು ಇವತ್ತು ಟಿ ವಿ ನೋಡೋಕ್ಕೆ ಬಿಡ್ತಾ ಇಲ್ಲ. ನಾನು ಈಗ ಹಾಲು ಕೊಡೋಣ ಅಂತ ಬಂದಿದ್ದೀನಿ. ಅವಾಗಲ್ಲಿ ಮ್ಯಾಥ್ ಟೆಕ್ಸ್ಟ್ ಬುಕ್ಕಲ್ಲಿ ಇದನ್ನೆಲ್ಲ ಮಾಡು ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಇಲ್ಲಿ ನಿಲ್ಲಿಸ್ಕೊಂಡು ಮಾಡ್ತೀನಿ ನಾನು ಯಾವಾಗಲೂ. ಇಲ್ಲಿ ಕ್ವೆಶನ್ ಕೇಳ್ತಾ ನಾನು ಅಡುಗೆ ತಿಂದೆಲ್ಲ ಮಾಡ್ಕೊಳ್ತೀನಿ. ಏನಂದರೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಹಿಡಿಸುತ್ತೆ. ಈಗ ಒಂದು 10 ನಿಮಿಷದಲ್ಲಿ ಮಾಡೋ ಕೆಲಸ 15 ನಿಮಿಷ 20 ನಿಮಿಷ ಹಿಡಿಸುತ್ತೆ. ಆ್ಯಂಡ್ ಇಲ್ಲಿ ನಾನು ಅಡುಗೆ ಮನೆಗೆ ಬಂದ ತಕ್ಷಣವೇ ಬೆವರಕ್ಕೆ ಶುರು ಮಾಡ್ತೀನಿ, ಆದಷ್ಟು ಬೇಗ ಮುಗಿಸ್ಬೇಕು. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ, AC ಬಗ್ಗೆ ವಿಚಾರಣೆ ಮಾಡಿದ್ವಿ. ಅಂಗಡಿಗೂ ಕೂಡ ಹೋಗಿ ಬಂದರು ರಾಜೇಶ್, ನಾನು ಹೋಗಲಿಲ್ಲ, ಅಂದರೆ ಓದಿಸೋದಿತ್ತಲ್ಲ ಅಂದ್ಬಿಟ್ಟು. ಭಾನುವಾರ ಹೋಗಿದ್ರು. ನಾನು ಅವತ್ತು ಹೇಳ್ತೀನಿ, ನೋಡಿ ತುಂಬ ಶೆಕೆ ಆಗ್ತಾಯಿದೆ, ಕೂಲರ್ ಇಲ್ಲದೆ ಇರೋಕ್ಕಾಗ್ತಾಯಿಲ್ಲ, ತಲೆನೋವು ಶುರು ಆಗ್ಬಿಡುತ್ತೆ ನನಗೆ.
ಇವತ್ತು ಹೊರಗಡೆ ಕೂತ್ಕೊಂಡಿದ್ದೆ, ಗಾಳಿ ಬಂದರೆ ಸರಿ ಹೋಗುತ್ತೆ, ಎಷ್ಟು ಅಂತ ಫ್ಯಾನ್ ಗಾಳಿ ತೊಗೊಳೋದು ಅಂದ್ಬಿಟ್ಟು ಹೊರಗಡೆ ಕೂತಿದ್ರು ಗಾಳಿನೇ ಇಲ್ಲ, ಬಿಸಿ ತಲೆನೋವು ಶುರು ಆಗೋಯ್ತು. ಅಬ್ಬಾ, ಅದಕ್ಕೆ ರಾಜೇಶ್ಗೆ AC ಹಾಕಿಸ್ಬಿಡ್ರಿ, AC ನನಗೆ ಇಲ್ಲಿ ಡೈನಿಂಗ್ ಹಾಲಲ್ಲಿ ಹಾಕಿಸ್ಕೊಡಿ ಅಂತ ಹೇಳಿದ್ದೆ. ಸೊ ಅಲ್ಲಿ ಡೈನಿಂಗ್ ಹಾಲಲ್ಲಿ ಹಾಕ್ಸಿದ್ರೆ ಕಿಚನ್ನು ಸ್ವಲ್ಪ ತಣ್ಣಗಿರುತ್ತಲ್ವಾ ಅಂತ ಹೇಳಿ ಕಳಿಸಿದ್ರು. ಅಲ್ಲಿ ಹೋದಾಗ ಅವ್ರು ಹೇಳಿದ್ರಂತೆ AC ಕಿಚನ್ ಕಡೆ ನಾವು ರೆಕಮೆಂಡ್ ಮಾಡೋದಿಲ್ಲ, ಅಲ್ಲಿ ಹಾಕಬಾರ್ದು, ಕೆಮಿಕಲ್ ರಿಯಾಕ್ಷನ್ ಆಗಿ ಇಗ್ನೈಟ್ ಆಗೋ ಚಾನ್ಸಸ್ ಇರುತ್ತೆ ಅಂದ್ಬಿಟ್ಟು. ಸೊ ನಾನಂದರೆ ಡೈನಿಂಗ್ ಹಾಲಲ್ಲಿ ತಾನೇ ಹಾಕ್ಸೋದು ಅಂತ. ಅದಕ್ಕೆ ಅವರು ಇಲ್ಲ, ಅಲ್ಲೂ ಕೂಡ ನಾವು ದೀಪ ಹತ್ತಿಸ್ತೀವಲ್ವಾ, ದೇವ್ರ ಮನೆ ಪಕ್ಕನೇ ಇರೋದು, ಅದಕ್ಕೆ AC ನಾಟ್ ರೆಕಮೆಂಡೆಡ್ ಅಂತ ಹೇಳಿದ್ರಂತೆ. ಸೊ ನನಗೆ ಕೂಲರೇ ಗಟ್ಟಿ. ಸೊ ಈಗ ಎಲ್ಲಿ AC ಹಾಕ್ಸೋದು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಕಿಚನ್ಗೆ ಬರ್ತೀನಿ, ಬೇಗ ಬೇಗ ಮುಗಿಸ್ತೀನಿ, ವಿತಿನ್ ಒಂದು 20 ಮಿನಿಟ್ಸ್. ಯಾವಾಗ ನನಗೆ ಜಾಸ್ತಿ ಶಕೆ ಆಗಕ್ಕೆ ಶುರು ಆಗುತ್ತೋ ಅವಾಗ ಮತ್ತೆ ಹೋಗ್ಬಿಟ್ಟು ಕೂಲರ್ ಹಾಕೊಂಡು ಕೂತ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಬಂದು ಅಡುಗೆ ಮಾಡ್ತಾಯಿದ್ದೀನಿ. ನನ್ನ ಫ್ರೆಂಡ್ ಒಬ್ಬಳು ಚೆನ್ನೈಯಲ್ಲಿದ್ದಾಳೆ, ಅವಳು ಹೇಳ್ತಾ ಇದ್ಲು, ಚೆನ್ನೈಯಲ್ಲಿ ಸಮ್ಮರ್ ಹೇಗಿರುತ್ತಂದರೆ ಬೆಳಿಗ್ಗೆ 9 ಗಂಟೆ ಒಳಗಡೆ ನಾವು ಕಿಚನಲ್ಲಿ ನಿಂತ್ಕೊಂಡು ತಿಂಡಿ ಅಡುಗೆ ಎಲ್ಲನೂ ಮುಗಿಸ್ಕೊಂಡು ಬಿಡ್ತೀವಿ, ಇನ್ನು ಹೋಲ್ ಡೇ ಕಿಚನ್ ಹತ್ರ ಹೋಗೋದೇ ಇಲ್ಲ ನಾವು ಅಂತ ಹೇಳ್ತಾ ಇದ್ಲು. ಸೊ ನನಗೆ ಆ ಥರ ಇಲ್ಲಿ ಫೀಲ್ ಆಗ್ತಾ ಇದೆ. ಸೊ ಈಗ ನಾನು ಹಾಲು ಕುಡಿತಾ ಇಲ್ಲ, ಇದು ಆಮ್ಲಾ ಜ್ಯೂಸು, ಸಾರಿ ನೆನ್ನೆ ಮಾಡಿದ್ದು, ನೆನ್ನೆ ಹಾಫ್ ಕುಡಿದಿದ್ದೆ, ಇವತ್ತು ಹಾಫ್ ಕುಡಿತಾ ಇದ್ದೀನಿ. ಸೊ ಹಾಲು ಬದಲು ಇವತ್ತು ಇದು ಕುಡಿತಾ ಇದ್ದೀನಿ. ನೀವು ದಿನ ಒಂದು ವಾರ ಕುಡೀರಿ, ನಿಮಗೆ ಚೇಂಜಸ್ ಗೊತ್ತಾಗುತ್ತೆ. ನಾನು ಲಾಸ್ಟ್ ಟೈಮ್ ತೋರಿಸಿದೆ ಇದನ್ನು ಹೇಗೆ ಮಾಡ್ಕೊಳ್ತೀನಿ ನಾನು ಅಂತ, ಹಾಗೆ ಕೂಡ ತಿನ್ಬೋದು, ತಿನ್ನಿ ಒಳ್ಳೆಯದು. ಸೊ ನೀವೆಲ್ಲರೂ ಫಾಲೋ ಮಾಡ್ತಾ ಇದ್ರೆ ಅಥವಾ ಫಾಲೋ ಮಾಡಿದರೆ ಆಲ್ರೆಡಿ ನಿಮಗೆ ರಿಸಲ್ಟ್ ಏನು ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈಗ ಸ್ನೇಹಿತರೆ ಮುದ್ದೆ ಮಾಡಿ ಊಟ ಮಾಡಿ ಈಗ ಬಂದು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ವರ್ಡ್ ಪ್ರಾಬ್ಲಮ್ಸ್ ಇತ್ತು, ರಿವಿಷನ್ ವರ್ಕ್ಶೀಟ್ಸ್ ಎಲ್ಲ ಮಾಡಿಸೋದಿತ್ತು, ಅದ್ರ ಜೊತೆ ನಾನು ಕೂಡ ಬಟ್ಟೆ ಮಾಡಿಸ್ತಾ ಇದ್ದೀನಿ. ನಮ್ಮ ದಿನ ಹೇಗಿತ್ತು ಸ್ನೇಹಿತರೆ, ನಮ್ಮ ಸಾನುವಿನ ಎಕ್ಸಾಮ್ ಪ್ರಿಪ್ರೇಷನ್ ಹೇಗೆ ಹೋಗ್ತಾ ಇದೆ. ಸೊ ನಿಮ್ಗಿಷ್ಟ ಆಗಿದ್ರೆ ಇವತ್ತಿನ ವ್ಲಾಗ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನೀವಿನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವ್ಲಾಗ್ನಲ್ಲಿ. ಬಾಯ್ ಸ್ನೇಹಿತರೆ.